ನಮಸ್ತೆ, ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನು ಇವತ್ತು ನಿಮಗೆ ಏರಿಯಾ ರಿಲೇಟೆಡ್ ಟು ಎ ಸರ್ಕಲ್ 10th ಸ್ಟ್ಯಾಂಡರ್ಡಲ್ಲಿ ಚಾಪ್ಟರ್ ಮಾಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ನ ನಾವು ಮಾಡ್ತಾ ಬರೋಣ. ಏರಿಯಾ ರಿಲೇಟೆಡ್ ಟು ಎ ಸರ್ಕಲ್ ಅಂದರೆ ಒಂದು ಸರ್ಕಲ್ದು ಫಾರ್ಮುಲಾ ಏನಂತ ಗೊತ್ತು ನಮಗೆ. ದ ಏರಿಯಾ ಆಫ್ ಎ ಸರ್ಕಲ್ ಈಸ್ ಪೈ ಟೈಮ್ಸ್ ದ ರೇಡಿಯಸ್ ಸ್ಕ್ವಯರ್ಡ್ ಅಂತ ನಾವು ಹೇಳ್ತೀವಿ. ಏನಂತ ಹೇಳ್ತೀವಿ? ದ ಏರಿಯಾ ಆಫ್ ಎ ಸರ್ಕಲ್ ಈಸ್ ಪೈ ಟೈಮ್ಸ್ ದ ರೇಡಿಯಸ್ ಆಫ್ ಎ ಸ್ಕ್ವಯರ್ಡ್ ಅಂತ ಹೇಳ್ತೀವಿ. ಸೊ ಏರಿಯಾ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಅಂತ ತೊಗೊಳ್ತೀವಿ, ಪೈ ಟೈಮ್ಸ್ ದ ರೇಡಿಯಸ್ ಸ್ಕ್ವಯರ್ಡ್ ಅಂತ. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್ ಅಂತ ಬರ್ಕೊತೀನಿ. ಸೆಗ್ಮೆಂಟ್ ಆಫ್ ಎ ಸರ್ಕಲ್. ಈ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ನಾವು ಏನಂತ ಹೇಳ್ತೀವಿ ಅಂದರೆ ದ ಪಾರ್ಟ್ ಆಫ್ ಎ ಸರ್ಕಲ್ ದಟ್ ಈಸ್ ಎನ್ಕ್ಲೋಸ್ಡ್ ಬೈ ಎ ಕಾರ್ಡ್. ನೋಡಿ, ಇದು ನೋಡ್ತಾ ಇದ್ರೆ ಇದು ಎನ್ಕ್ಲೋಸ್ಡ್ ಬೈ ಎ ಕಾರ್ಡ್ ಕರೆಸ್ಪಾಂಡಿಂಗ್ ಮೈನರ್ ಆರ್ಕ್. ಇದರಲ್ಲಿ ಮೇಜರ್ ಸೆಗ್ಮೆಂಟ್ ಅಂತಲೂ ಹೇಳ್ತೀವಿ, ಈ ಕಡೆ ಕೆಳಗಡೆ ಬಂದು ಮೈನರ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಮೇಜರ್ ಸೆಗ್ಮೆಂಟ್ ಅಂದರೆ ಏನಂತ ಹೇಳ್ತೀವಿ? ದ ಪಾರ್ಟ್ ಆಫ್ ಎ ಸರ್ಕಲ್ ಎನ್ಕ್ಲೋಸ್ಡ್ ಬೈ ದ ಕಾರ್ಡ್ ಕರೆಸ್ಪಾಂಡಿಂಗ್ ಮೈನರ್ ಆರ್ಕ್ ಅಂತ ಹೇಳ್ತೀವಿ. The part of a circle enclosed by the chord and the corresponding major arc is called as a minor segment ಅಂತ ಹೇಳ್ತೀವಿ. ಇದನ್ನ ಎ ಬಿ ಹಾಗೆ ಇಲ್ಲಿ ನಾನು ಸಿ ಅಂತ ಬರ್ಕೊತೀನಿ. ಓಕೆ, ಇದರಲ್ಲಿ ನಾವು ಫಾರ್ಮುಲಾಸ್ಗಳನ್ನ ನಾವು ನೋಡ್ತಾ ಬರ್ತೀವಿ. ಇದರಲ್ಲಿ ಹಾಗೆ ಇನ್ನೊಂದ್ಸತಿ ಹೇಳೋದಾದರೆ ಮೈನರ್ ಸೆಗ್ಮೆಂಟ್ ಅಂದರೆ ದ ರೀಜನ್ ಬಿಟ್ವೀನ್ ದ ಕಾರ್ಡ್ ಆ್ಯಂಡ್ ದ ಮೈನರ್ ಆರ್ಕ್ ಈಸ್ ಕಾಲ್ಡ್ ಆಸ್ ಅನ್ ಮೈನರ್ ಸೆಗ್ಮೆಂಟ್. ದ ರೀಜನ್ ಬಿಟ್ವೀನ್ ದ ಕಾರ್ಡ್ ಆ್ಯಂಡ್ ದ ಮೇಜರ್ ಆರ್ಕ್ ಈಸ್ ಕಾಲ್ಡ್ ಆಸ್ ಅನ್ ಮೇಜರ್ ಸೆಗ್ಮೆಂಟ್ ಅಂತ ಹೇಳ್ತಾ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ಸೆಕ್ಟರ್ ಅಂತ ಅಂದರೆ ಏನು ಅಂತ ನೋಡ್ತಾ ಬರೋಣ. ಸೆಕ್ಟರ್ ಅಂದರೆ ಏನು? ದ ರೀಜನ್ ಬಿಟ್ವೀನ್ ದ ಆರ್ಕ್ ಆ್ಯಂಡ್ ದ ಟೂ ರೇಡಿಯೈ ಜಾಯ್ನಿಂಗ್ ದ ಸೆಂಟರ್ ಟು ದ ಎಂಡ್ ಪಾಯಿಂಟ್ ಆಫ್ ಅನ್ ಆರ್ಕ್ ಈಸ್ ಕಾಲ್ಡ್ ಆಸ್ ಅನ್ ಸೆಕ್ಟರ್ ಅಂತ ಹೇಳ್ತೀವಿ. ಹಾಗೆ ಇದರಲ್ಲಿ ನಾನು ನೋಡ್ತಾ ಬಂದರೆ ಇದರಲ್ಲಿ ಮೈನರ್ ಸೆಕ್ಟರು ಮೇಜರ್ ಸೆಕ್ಟರ್ ಅಂತ ಇರುತ್ತೆ. ಅಂದರೆ ಏನು? ದ ಸೆಕ್ಟರ್ ವಿತ್ ಅನ್ ಆ್ಯಂಗಲ್ ಲೆಸ್ ದ್ಯಾನ್ 180 ಡಿಗ್ರಿ ಈಸ್ ಕಾಲ್ಡ್ ಆಸ್ ಅನ್ ಮೈನರ್ ಸೆಕ್ಟರ್ ಆ್ಯಂಡ್ ದ ಸೆಕ್ಟರ್ ವಿತ್ ಅನ್ ಆ್ಯಂಗಲ್ ಗ್ರೇಟರ್ ದ್ಯಾನ್ 180 ಡಿಗ್ರಿ ಈಸ್ ಕಾಲ್ಡ್ ಆಸ್ ಅನ್ ಮೇಜರ್ ಸೆಕ್ಟರ್ ಅಂತ ಹೇಳ್ತೀವಿ. ಇದರಲ್ಲೂ ಸಹ ಫಾರ್ಮುಲಾಸ್ಗಳನ್ನ ನಾವು ನೋಡ್ತಾ ಬರ್ಬೋದಾಗುತ್ತೆ. ಈಗ ನಾವು ಫಾರ್ಮುಲಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಾದರೆ ನಾವೀಗ ಸೆಕ್ಟರ್ ಫಾರ್ಮುಲಾನ ನಾವು ಇದು ಮಾಡ್ತಾ ಬರೋಣ. ಆ್ಯಂಗಲ್ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್ ಅಂತ ಬರ್ಕೊತೀವಿ. ಏನು? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್. ಇದನ್ನು ನಾವೇನಂತ ತೊಗೊತೀವಿ? ಟೀಟಾ ಅಂತ ಬರ್ಕೊತೀನಿ. ಇದನ್ನು ನಾನು ಟೀಟಾ ಅಂತ ತೊಗೊತೀನಿ. ಹಾಗೆ ಇಲ್ಲಿಂದ ನಾವು ಇಲ್ಲೊಂದು ಲೈನನ್ನು ನಾವು ಸೆಂಟರ್ ಲೈನನ್ನು ಡ್ರಾ ಮಾಡ್ತಾ ಬಂದರೆ ವಿ ಕಾಲ್ಡ್ ಇಟ್ ಆಸ್ ಅನ್ ರೇಡಿಯಸ್, ರೈಟ್? ಆರ್ ಅಂತ ತೊಗೊತೀವಿ. ಹಾಗೆ ಈ ಟೀಟಾ ಅವ್ರು ಕೊಟ್ಟಿರ್ತಾರೆ ಇಷ್ಟು ಆ್ಯಂಗಲ್ ಇರುತ್ತೆ ಅಂತ, 30 ಡಿಗ್ರಿ ಇಲ್ಲ 20 ಡಿಗ್ರಿ ಈ ಥರ ಇರುತ್ತೆ ಅಂತ ಕೊಟ್ಟಿರ್ತಾರೆ. 110 ಈ ಥರ ಎಲ್ಲ. ಇದರಲ್ಲಿ ನಾವು ಟೀಟಾನ ಅದನ್ನು ನಾವು ತೊಗೊತೀವಿ, ಡಿಗ್ರಿ ಕೊಟ್ಟಿರೋದನ್ನು. ಮತ್ತು ಪೈ ಆರ್ ರೇಡಿಯಸ್ ಬಂದು ಕೊಟ್ಟಿರ್ತಾರೆ. ಸೊ ರೇಡಿಯಸ್ನ ನಾವಿಲ್ಲಿ ಮಾಡ್ತಾ ಬರಬೇಕಾಗುತ್ತೆ. ಇದು ನಮಗೊಂದು ಆರ್ಕ್ ಆಗಿರುತ್ತೆ, ರೈಟ್? ಸೊ ನಾನೇನಂತ ತೊಗೊತೀನಿ? ಆ್ಯಂಗಲ್ ಆಫ್ ಎ ಸೆಕ್ಟರ್ ಅಂತ ತೊಗೊತೀನಿ. ಆ್ಯಂಗಲ್ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಪೈ ಆರ್ ಸ್ಕ್ವಯರ್. ಹಾಗೆ ನಾವು ಇಲ್ಲಿ ಲೆಂತ್ ಆಫ್ ಎ ಸೆಕ್ಟರನ್ನು ಮಾಡ್ತಾ ಬರೋದು. ಲೆಂತ್ ಆಫ್ ಎ ಸೆಕ್ಟರ್, ಲೆಂತ್ ಆಫ್ ಅನ್ ಆರ್ಕ್ ಆಫ್ ಎ ಸೆಕ್ಟರ್, the length of an arc of a sector is L is equal to theta divided by 360 degree into 2 pi r ಅಂತ ತೊಗೊತೀನಿ. ಲೆಂತ್ ಆಫ್ ಎನ್ ಆರ್ಕ್ ಆಫ್ ಎ ಸೆಕ್ಟರ್ನ ನಾವೇನಂತ ಬರ್ಕೊತೀನಿ? ನಾನು ಆಗಲೇ ಇಲ್ಲಿ ತೋರಿಸಿದ್ನಲ್ಲ ಅದನ್ನು ಎಲ್ ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ 2 pi r. ಹಾಗೆ ನೆಕ್ಸ್ಟು ಆ್ಯಂಗಲ್ ಆಫ್ ಏರಿಯಾ ಆಫ್ ಎ ಸೆಗ್ಮೆಂಟ್ನ ನಾವು ನೋಡ್ತಾ ಬರೋಣ. ಏರಿಯಾ ಆಫ್ ಎ ಸೆಗ್ಮೆಂಟ್ನ ನಾವು ನೋಡ್ತಾ ಬರೋಣ. ಏರಿಯಾ ಆಫ್ ಎ ಸೆಗ್ಮೆಂಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಎ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ತೊಗೊತೀವಿ. ಹಾಗೆ ಏರಿಯಾ ಆಫ್ ಎ ಮೇಜರ್ ಸೆಗ್ಮೆಂಟ್ ಈಸ್ ಈಕ್ವಲ್ ಟು, ಮೇಜರ್ ಸೆಗ್ಮೆಂಟ್ ಅಂದರೆ ಏರಿಯಾ ಆಫ್ ಎ ಸರ್ಕಲ್ ಮೈನಸ್ ಏರಿಯಾ ಆಫ್ ಎ ಮೈನರ್ ಸೆಗ್ಮೆಂಟ್. ಹಾಗೆ ಏರಿಯಾ ಆಫ್ ಎ ಮೈನರ್ ಸೆಗ್ಮೆಂಟ್ ಅಂದರೆ ಏರಿಯಾ ಆಫ್ ಎ ಸರ್ಕಲ್ ಮೈನಸ್ ಏರಿಯಾ ಆಫ್ ಎ ಸೆಗ್ಮೆಂಟ್, ಏರಿಯಾ ಆಫ್ ಎ ಮೇಜರ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ನಾವಿಲ್ಲಿ ನೋಡಿ ಇಲ್ಲೊಂದು ಫಿಗರ್ ಇದೆ. ಈ ಫಿಗರ್ನ ನಾವು ನೋಡ್ತಾ ಬರೋದಾದರೆ ನಮಗೆ ಅವ್ರು ಕೊಟ್ಟಿರ್ತಾರೆ, ಒಂದು ಸರ್ಕಲ್ ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಏನು ಕಂಡುಹಿಡಿಯೋಕೆ ಹೇಳ್ತಾರೆ? ಮೇಜರ್ ಸೆಗ್ಮೆಂಟು ಇಲ್ಲ ಮೈನರ್ ಸೆಗ್ಮೆಂಟ್ ಕಂಡುಹಿಡಿಯೋಕೆ ಹೇಳ್ತಾರೆ. ಸೊ ನಾವು ಈ ಥರ ತೊಗೊತೀವಿ. ಈ ಥರ ತೊಗೊಂಡ್ರೆ ಇದನ್ನು ಎ ಬಿ ಸಿ ಅಂತ ತೊಗೊಂಡು ಇಲ್ಲಿ ಓ ಅಂತ ನಾವು ಇದು ಮಾಡ್ತಾ ಬರ್ತೀವಿ. ಹಾಗೆ ನೆಕ್ಸ್ಟ್ ಇಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ನ ಮಾಡ್ತಾ ಬರೋಣ.
ಇದರಲ್ಲಿ ಎಕ್ಸಸೈಸ್ ಪ್ರಾಬ್ಲಮಲ್ಲಿ ಮೊದಲನೇ ಕ್ವಶನ್ ಬಂದು ಫೈಂಡ್ ದ ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ವಿತ್ ದ ರೇಡಿಯಸ್ 6 ಸೆಂಟಿಮೀಟರ್ ಇಫ್ ದ ಆ್ಯಂಗಲ್ ಆಫ್ ಎ ಸೆಕ್ಟರ್ ಈಸ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ ಆಫ್ ಎ ಸೆಕ್ಟರ್ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ. ಸೊ ಅದು ಬಂದು ನಮಗೆ ಎಷ್ಟಿದೆ ಇಲ್ಲಿ 60 ಡಿಗ್ರಿ ಇದೆ. ಅವ್ನು ಕಂಡುಹಿಡಿಯೋಕೆ ಕೇಳಿರೋದು ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ನ. ಇದರಲ್ಲಿ ನಾವು ಈ ಒಂದು ಸರ್ಕಲ್ನ ನಾವು ಡ್ರಾ ಮಾಡ್ಕೊಂಬರೋಣ. ಈ ಸರ್ಕಲ್ನ ನಾನು ಡ್ರಾ ಮಾಡಿದ್ದೀನಿ. ಇಲ್ಲಿ ನಾನು ಆ್ಯಂಗಲ್ ಆಫ್ ಎ ಸೆಕ್ಟರ್ ತೊಗೊತೀನಿ. ಇದು ಬಂದು ನಮ್ಗೆ ಎಷ್ಟಿದೆ ಇಲ್ಲಿ 60 ಡಿಗ್ರಿ ಇದೆ. ಸೊ ಇಲ್ಲಿ 60 ಡಿಗ್ರಿ ಅಂತ ಬರ್ಕೊತೀನಿ, 60 ಡಿಗ್ರಿ. ಹಾಗೆ ಇದನ್ನು ನಾನು ಏನಂತ ತೊಗೊತೀನಿ, ಇದನ್ನು ಎ, ಇದನ್ನು ನಾನು ಬಿ ಅಂತ ಬರ್ಕೊತೀನಿ. ಇದನ್ನು ಬಿ ಅಂತ ಬರ್ಕೊತೀನಿ. ಇದು ಬಂದು ನಮಗೆ 60 ಡಿಗ್ರಿ ಆಗಿರುತ್ತೆ. ರೇಡಿಯಸ್ ಬಂದು ನಮಗೆ ಎಷ್ಟು ಕೊಟ್ಟಿದ್ದಾರೆ, ರೇಡಿಯಸ್ ಬಂದು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ 6 ಸೆಂಟಿಮೀಟರ್ ಅಂತ ಬರ್ಕೊಂಡೆ. ಹಾಗಾದರೆ ನಾವಿಲ್ಲಿ ಬರ್ಕೊಡೋಣ. ವಿ ನೋ ದಟ್ ದ ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ಎಷ್ಟು ಏನಂತ ಬರುತ್ತೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಬೈ ಆರ್ ಸ್ಕ್ವೇರ್ ಅಂತ ಕೊಡ್ತಾವಂತೀವಿ. ಏನು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಬೈ ಆರ್ ಸ್ಕ್ವೇರ್ ಅಂತ ತೊಗೊತೀನಿ. ಇಲ್ಲಿ ಲೆಂತ್ ಅಂತ ಕೇಳಿದ್ರೆ ಬೇರೆ ಫಾರ್ಮುಲಾ ಬರುತ್ತೆ. ಇಲ್ಲಿ ಏರಿಯಾ ಕೇಳಿರೋದ್ರಿಂದ ಇದು ಬರ್ಕೊತೀನಿ. ಥೀಟಾ ಇರೋ ಜಾಗಕ್ಕೆ ಏನಂತ ತೊಗೊತೀನಿ, 60 ಡಿಗ್ರಿ ಬರ್ಕೊತೀನಿ. 60 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂದರೆ ನಮ್ಗೆ ಏನಂತ ಬರುತ್ತೆ ಅದು ನೋಡ್ತಾ ಬರೋಣ. ಆರ್ ಮೀನ್ಸ್ 6 ಸೆಂಟಿಮೀಟರ್ ಆಗಿರುತ್ತೆ. ಸೊ ಇಂಟು 6 ಅಂತ ತೊಗೊಂಡು 6 ಸ್ಕ್ವೇರ್ ಅಂತ. ಇಲ್ಲಿ ಪೈ ಅಂದರೆ ನಮಗೆ ಗೊತ್ತಿರೋ ಪ್ರಕಾರ ಪೈ ಅಂದರೆ ನಮ್ಗೆ ಏನು ಬರುತ್ತೆ, 22 ಡಿವೈಡೆಡ್ ಬೈ 7 ಆಗಿರುತ್ತೆ. ಸೊ 22 ಡಿವೈಡೆಡ್ ಬೈ 7 ಇಂಟು ಆರ್ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್. ಸೊ 6 ಸ್ಕ್ವೇರ್ ಅಂತ ತೊಗೊಳೋಣ. ಹಾಗೆ ಇಲ್ಲಿ ನಾವು ನೋಡ್ತಾ ಬಂದರೆ ಏನಾರು ಡಿವೈಡ್ ಆಗುತ್ತೆ, ಎಷ್ಟು ಈ 0 ಕ್ಯಾನ್ಸಲ್ ಆಗುತ್ತೆ. 6 1 6 ತೊಗೊತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ 6 1 ಇಲ್ಲೂ ಸಹ 6 ಸ್ಕ್ವೇರ್ ಇರೋದ್ರಿಂದ ಇಲ್ಲೊಂದು 6ನ ನಾನು ಕ್ಯಾನ್ಸಲ್ ಮಾಡ್ತೀನಿ. ಹಾಗಾದರೆ ಏನಾಗುತ್ತೆ, 22 ಇಂಟು 6 ಡಿವೈಡೆಡ್ ಬೈ 7 ಅಂತ ತೊಗೊತೀನಿ. 22 ಇಂಟು 6 ಅಂದರೆ ನಮ್ಗೆ ಏನಂತ ಬರ್ತವೆ, 132 ಬರುತ್ತೆ. ಸೊ 132 ಡಿವೈಡೆಡ್ ಬೈ 7 132 ಡಿವೈಡೆಡ್ ಬೈ 7 ಅಂತ ತೊಗೊತೀನಿ. ಇದನ್ನು ನಾನು ಡಿವೈಡ್ ಮಾಡಿದ್ರೆ 18.85 ಸೆಂಟಿಮೀಟರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಫೈಂಡ್ ದ ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಅಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಗೆ ಹೆಂಗಿರುತ್ತೆ, ಕ್ವಾಡ್ರೆಂಟು ಆಲ್ ಸೈಡ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತೆ. ಓಕೆ, ಆಫ್ ಎ ಸರ್ಕಲ್ ವಿತ್ ದ ಸರ್ಕಂಫರೆನ್ಸ್ ಈಸ್ 22 ಸೆಂಟಿಮೀಟರ್. ಸರ್ಕಂಫರೆನ್ಸ್ ಬಂದು ನಮ್ಗೆ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ, 22 ಸೆಂಟಿಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಅಂದರೆ ಏನಂತ ತೊಗೊತೀವಿ ಅಂದರೆ ನಾನು ಆಗಲೇ 90 ಡಿಗ್ರಿ ಇಸ್ ಎನ್ ರೈಟ್ ಆ್ಯಂಗಲ್ಲಿ 90 ಡಿಗ್ರಿ ಇರುತ್ತೆ ಅಂತ ನಾವು ಇದು ಮಾಡ್ಕೊತೀವಿ. ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಸರ್ಕಂಫರೆನ್ಸ್ ಈಸ್ ಅಂತ ಕೊಟ್ಟಿದ್ದಾರೆ, ರೇಡಿಯಸ್ ನಮಗೆ ಕೊಟ್ಟಿಲ್ಲ. ಸರ್ಕಂಫರೆನ್ಸ್ ಎಷ್ಟಿದೆ ಇಲ್ಲಿ 22 ಸೆಂಟಿಮೀಟರ್ ಇದೆ. ಸೊ ನಾವಿಲ್ಲಿ ಫಸ್ಟಿಂದ ಮಾಡ್ತಾ ಬರೋಣ. ಏನು ಫಸ್ಟ್ ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ಅಂತ ಬರ್ಕೊತೀನಿ. ಏರಿಯಾ ಆಫ್ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ ಥೀಟಾ ನಮ್ಗೆ ಏನು ಬರುತ್ತೆ, ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಬರುತ್ತೆ. ಹಾಗೆ ನಮ್ಗೆ ರೇಡಿಯಸ್ ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ 2πr ಈಸ್ ಈಕ್ವಲ್ ಟು ಏನಿದೆ ಸರ್ಕಂಫರೆನ್ಸ್ 22 ಅಂತ ಇದೆ. ಸೊ ನಾನೇನಂತ ತೊಗೊತೀನಿ, 2 ಇಂಟು ಪೈ ಅಂದರೆ 22 ಡಿವೈಡೆಡ್ ಬೈ 7 ಇಂಟು ಆರ್ ನಮಗೆ ಗೊತ್ತಿಲ್ಲ. ಸೊ ಆರ್ ಈಸ್ ಈಕ್ವಲ್ ಟು 22 ಅಂತ ತೊಗೊತೀನಿ. ಈ 22 ಇಲ್ಲೂ 22 ಕ್ಯಾನ್ಸಲ್ ಆದರೆ 2 ಡಿವೈಡೆಡ್ ಬೈ 7 ಇಂಟು ಆರ್ ಈಸ್ ಈಕ್ವಲ್ ಟು 1 ಅಂತ ತೊಗೊತೀನಿ. ನಮಗೆ ಇಲ್ಲಿ ಬೇಕಾಗಿರೋದು ಬರೀ ಆರ್ ವ್ಯಾಲ್ಯೂ ಮಾತ್ರ. ಸೊ ಆರ್ ಈಸ್ ಈಕ್ವಲ್ ಟು ನ್ಯೂಮರೇಟರಲ್ಲಿ ಇದ್ದಿದ್ದು ಡಿನಾಮಿನೇಟರ್ಗೆ ಹೋಗುತ್ತೆ, ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟರ್ ಬರುತ್ತೆ. ಸೊ 7 ಡಿವೈಡೆಡ್ ಬೈ 2 ಸೆಂಟಿಮೀಟರ್ ಅಂತ ಬರ್ಕೊಳ್ಳೋಣ. ಹಾಗಾದರೆ ನಮಗೆ ರೇಡಿಯಸ್ ವ್ಯಾಲ್ಯೂ ನಮಗೆ ಗೊತ್ತಾಯಿತು. ರೇಡಿಯಸ್ ಏನು ಬರುತ್ತೆ ಅಂತ. ಸೊ ನಾವಿಲ್ಲಿ ಡೈರೆಕ್ಟಾಗಿ ಬರ್ಕೊಂಡು ಹೋಗೋದಾ, ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಆನ್ ಆ್ಯಂಗಲ್ ಏನಂತ ಬರುತ್ತೆ, ಥೀಟಾ ಈಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್ ಅಂತ ತೊಗೊತೀನಿ. ಇಲ್ಲಿ ಥೀಟಾ ಅಂದರೆ ನಮ್ಗೆ ಏನು ಗೊತ್ತು, ನಮಗೆ ಮುಂಚೆ ನಾವು ಹೇಳಿರೋ ಪ್ರಕಾರ ಇದು ಕ್ವಾಡ್ರೆಂಟ್ ಅಂತಂದರೆ 90 ಡಿಗ್ರಿ. ಸೊ 90 ಡಿವೈಡೆಡ್ ಬೈ 360 ಡಿಗ್ರಿ, ಪೈ ಅಂದರೆ 22 ಡಿವೈಡೆಡ್ ಬೈ 7, ಹಾಗೆ ಆರ್ ಸ್ಕ್ವೇರ್ ಅಂದರೆ 7 ಡಿವೈಡೆಡ್ ಬೈ 2 ಇಂಟು 7 ಡಿವೈಡೆಡ್ ಬೈ 2. ಆರ್ ಸ್ಕ್ವೇರ್ ಅಂದಿರೋದಕ್ಕೆ 2 ಸತಿ ಬರ್ಕೊಂಡಿದ್ದೀನಿ. ಇಲ್ಲಿ 7 ಕ್ಯಾನ್ಸಲ್ ಮಾಡ್ತೀನಿ.
ಇಲ್ಲಿ 0 ಕ್ಯಾನ್ಸಲ್ ಮಾಡ್ತೀನಿ. 9 1s 9, 9 4s 36 ಆಗಿರುತ್ತೆ. ಸೊ 9 1s 9, 4s ಅಂತ ಬರ್ಕೊತೀನಿ ಇಲ್ಲಿ 4s. ಹಾಗೆ ಇದರಲ್ಲಿ ಇನ್ನೇನ ಡಿವೈಡ್ ಮಾಡ್ಬೋದಾ? ಎಸ್ 2 1ಸದಿಂದ ಏನಾರು ಡಿವೈಡ್ ಮಾಡ್ಬೋದು ನೋಡಿ. 2 2s 2 11s ಆಗಿರುತ್ತೆ. ಸೊ 11 × 7 77 ಆಗಿರುತ್ತೆ. 11 × 7 77. 2 × 2 × 2 2 2s 4 4 2s 8. ಹಾಗಾದರೆ 77 ಡಿವೈಡೆಡ್ ಬೈ 8 ಅಂತ ತೊಗೊತೀನಿ. ಯಾವುದು ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಅನ್ ಆ್ಯಂಗಲ್ ಏನಿರುತ್ತೆ 77 ಡಿವೈಡೆಡ್ ಬೈ 8 cm ಸ್ಕ್ವೇರ್. 77 ಡಿವೈಡೆಡ್ ಬೈ 8ನ ನಾವು ಏನಂತ ತೊಗೊತೀನಿ 9.62 cm ಸ್ಕ್ವೇರ್. ಹಾಗೆ ನೆಕ್ಸ್ಟ್ನ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ನ ಕ್ವಶನ್ ನೋಡಿ ಏನಂತ, ದ ಲೆಂತ್ ಆಫ್ ದ ಮಿನಿಟ್ ಆ್ಯಂಡ್ ಆಫ್ ಎ ಕ್ಲಾಕ್ ಈಸ್ 14 centimeter. ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಆ್ಯಂಡ್ ಇನ್ 5 minutes. 5 minutesಲ್ಲಿ ಏನು ಎಷ್ಟಾಯಿತು ಅಂತ ಒಂದು ಸರ್ಕಲ್ನ ನಾವು ಡ್ರಾ ಮಾಡ್ಕೊಳ್ಳೋಣ. ಒಂದು ಸರ್ಕಲ್ನ ಡ್ರಾ ಮಾಡ್ಕೊಂಡು ಒಂದು ಕ್ಲಾಕ್ನ ನಾವು ಇದು ಮಾಡ್ತಾ ಬಂದರೆ ಇಲ್ಲಿ ಏನು 1 2 3 4 5 6 ಈ ಥರ ಬರ್ಕೊಂಬರೋಣ. ದ ಲೆಂತ್ ಆಫ್ ದ ಮಿನಿಟ್ ಆ್ಯಂಡ್ ಬಂದು ನಮಗೆ ಎಷ್ಟಿದೆ ಅಂತ ಹೇಳ್ತಿದ್ದಾರೆ. ಅದು ಬಂದು ನಮಗೆ 14 centimeter ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಅವ್ರು ಏನಂತ ಕೇಳಿದ್ದಾರೆ, ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಆ್ಯಂಡ್ ಇನ್ 5 minutes. 5 minutesಲ್ಲಿ ಅದು ಎಷ್ಟು ಇದಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಇಲ್ಲಿ ನೋಡ್ತಾ ಬಂದರೆ ನಮಗೆ ಇದು ಬಂದು ನಮಗೆ ಎಷ್ಟು ಡಿಗ್ರಿ ಬರ್ಬೋದು? ಇದು ಬಂದು ನಮಗೆ 30 ಡಿಗ್ರಿ ಬರುತ್ತೆ. ಎಷ್ಟು ಡಿಗ್ರಿ ಬರುತ್ತೆ? ಇದು ಬಂದು ನಮಗೆ 30 ಡಿಗ್ರಿ ಬರುತ್ತೆ. ಸೊ ಇದನ್ನು ನಾವಿಲ್ಲಿ ಮಾಡ್ತಾ ಹೋಗೋಣ. ನೋಡ್ತಾ ಬನ್ನಿ, ಇದು ಲೆಂತ್ ಆಫ್ ದ ಮಿನಿಟ್ ಆ್ಯಂಡ್ ಅಂತ ಇದೆ. ಸೊ ವಿ ನೋ ದಟ್ ಏನಂತ ತೊಗೊತೀನಿ, ಲೆಂತ್ ಆಫ್ ದ ಮಿನಿಟ್ ಹ್ಯಾಂಡ್, length of a minute hand, length of a minute hand of a clock is ಎಷ್ಟಿದೆ ಇಲ್ಲಿ 14 centimeter ಅಂತ ಕೊಟ್ಟಿದ್ದಾರೆ. ಅದನ್ನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಮೀನ್ಸ್ ರೇಡಿಯಸ್ ಬಂದು ನಮಗೆ ಎಷ್ಟಿದೆ ಇಲ್ಲಿ, ರೇಡಿಯಸ್ ಬಂದು ನಮಗೆ 14 centimeter ಇದೆ ಅಂತ ಅರ್ಥ. ಓಕೆ, ಅಂದರೆ ಇದು ಮಿನಿಟ್ ಹ್ಯಾಂಡು ಬಂದು 14 centimeter ಇದೆ ಅಂದರೆ ನಾವು ಇಲ್ಲಿ ರೇಡಿಯಸ್ಸು ಸಹ 14 centimeter ಇದೆ ಅಂತ ಬರ್ಕೊತೀವಿ. ಇನ್ 5 minutesಲ್ಲಿ ನಮಗೆ ಏನಂತ ಹೇಳ್ತಿದ್ದಾರೆ, ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಆ್ಯಂಡ್ ಇನ್ 5 minutes ಅಂತ ಅಲ್ವಾ ಕಟ್ಟಿರೋದು. ಸೊ ದ 5 minutes ಮಿನಿಟ್ ಆ್ಯಂಡ್ ವಿಲ್ ಬಿ rotate. ಎಷ್ಟು ಡಿಗ್ರಿ ರೋಟೇಟ್ ಆಗುತ್ತೆ? 360 ಡಿಗ್ರಿ ರೋಟೇಟ್ ಆಗುತ್ತೆ, ರೈಟ್. 360 ಡಿಗ್ರಿ ಡಿವೈಡೆಡ್ ಬೈ 60 × 5 ಅಂತ ತೊಗೊತೀನಿ. ಆದರೆ ನಾವಿಲ್ಲಿ 0 ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 6 1s 6 6. ಸೊ 6 × 5 6 5s 30 ಡಿಗ್ರಿ. ಏರಿಯಾ ಆಫ್ ಎ ಸ್ವೆಪ್ಟ್ ಬೈ ದ ಮಿನಿಟ್ ಆ್ಯಂಡ್ ಇನ್ 5 minutes ವಿಲ್ ಬಿ ದ ಏರಿಯಾ ಆಫ್ ಎ ಸೆಕ್ಟರ್ ಆಫ್ 30 ಡಿಗ್ರಿ ಇನ್ ಎ ಸರ್ಕಲ್ ಆಫ್ ರೇಡಿಯಸ್ ಎಷ್ಟಿದೆ ಇಲ್ಲಿ 14 centimeter ಇದೆ. ಸೊ ನಾವು ನೆಕ್ಸ್ಟ್ ಇಲ್ಲಿ ಬರ್ಕೊಳ್ಳೋಣ. ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಅನ್ ಆ್ಯಂಗಲ್ ಥೀಟಾ ಈಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್ ಅಂತ ಬರ್ಕೊತೀನಿ. ಏನು, ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಅನ್ ಆ್ಯಂಗಲ್ ಥೀಟಾ ಈಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್. ಇಲ್ಲಿ ನನಗೆ ಆ್ಯಂಗಲ್ ಬಂದು ನಮಗೆ ಎಷ್ಟಿದೆ ಇಲ್ಲಿ 30 ಡಿಗ್ರಿ ಬಂದಿದೆ. ಸೊ 30 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಅಂದರೆ 22 ಡಿವೈಡೆಡ್ ಬೈ 7. ಹಾಗೆ ರೇಡಿಯಸ್ ಬಂದು ನಮಗೆ ಎಷ್ಟಿದೆ ಇಲ್ಲಿ 14 centimeter ಇದೆ. ಸೊ 14 × 14 ಅಂತ ಬರ್ಕೊತೀನಿ. ಹಾಗೆ ಇಲ್ಲಿ ಕ್ಯಾನ್ಸಲ್ ಮಾಡೋದಾದರೆ ಇದು ಕ್ಯಾನ್ಸಲ್, 3 1s 3 12s ಆಗುತ್ತೆ. ಸೊ 12 ಇದು ನನಗೆ 2 ತೊಗೊತೀನಿ. 2 6 2 11s. ಹಾಗೆ 7 1s 7 2s. ಹಾಗೆ ಇಲ್ಲಿ 2 1s 2 1s 2 3s ಬರುತ್ತೆ. ಸೊ 3s ತೊಗೊತೀನಿ. ಇಲ್ಲಿ ನಮಗೆ ಆನ್ಸರ್ ಬರೋದೇನು 11 × 14 ಬರುತ್ತೆ ಡಿವೈಡೆಡ್ ಬೈ 3 ಅಂತ ಬರ್ಕೊತೀನಿ. 11 × 14 ಡಿವೈಡೆಡ್ ಬೈ 3. ಆನ್ಸರ್ ಬಂದು 154 ಅಂತ ತೊಗೊತೀನಿ. 154 ಡಿವೈಡೆಡ್ ಬೈ 3 154 ಡಿವೈಡೆಡ್ ಬೈ 3 154 divided by 3 cm square. The area, therefore, the area swept by the minute hand in 5 minutes is 154 divided by 3 cm square ಅಂತ ಬರ್ಕೊತೀನಿ.
ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಮಿಕ್ಕಿರೋ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.